ಅಯ್ಯೋ ಈ ನನ್ನ ಮಗನವಂತೂ ಹೊಡೆದಾಗ ಹೋಗಲ್ಲ, ನಿಧಾನಕ್ಕೆ ಹೋಗ್ಲಿ ಅಂತಂದಾಗ ಹೊಡಲೇ ಹೋಗ್ತವೆ. ನನಗಂತೂ ಸಾಕಾಗೋತಪ್ಪ ಒಂದೇ ದಿವಸಕ್ಕೆ ಈ ಕುರಿಮರಿಗಳನ್ನ ಮೇಯಿಸ್ಕೊಂಡು ಮಂತ ಕೊಡ್ಕೊಂಡ್ ಬರೋ ವರ್ಷದಲ್ಲಿ. ಅಮ್ಮಮ್ಮ ಅಯ್ಯೋ ಟಿಫಿನ್ ಕೆರೆ ಬೇರೆ ತಗೊಂಡೋಗಿದ್ದೆ, ಅಲ್ಲೇ ಮರ್ತು ಬಂದಲ್ಲಪ್ಪ. ಥೋ ಹೋಗತ್ತ. ಐ ಕುರಿಮರಿಗಳು ಹಂಗೇನೆ ಜಲ್ದು ಹೋಗ್ಲಿ ಅಂತೇಳಿ ಹೊಡೆದಾಗ ಹೋಗೋದೇ ಇಲ್ಲ. ಅತ್ತೊಂದು ಹಾರಾಡ್ತಾವ ಹಂಗೆ ಮೇಯ್ಯಕ್ಕೆ. ಈಗ ಮಂತಕ್ಕೆ ಹೋಗಕ್ಕೆ ನೋಡು ಹೆಂಗ್ ಓಡ್ತಾ ಇದಾವ ಹಂಗೇನೆ. ನಾನು ಎತ್ತಗನ ಓದ್ಗಿದಾವು ಅಂತೇಳಿ ನಿಧಾನಕ್ಕೆ ಹೋಗ್ಲಿ ಅಂತೇಳಿ ಹೊಡಿದಂಗಿದ್ರೆ ಅವೇ ಜೋರ್ ಹೋಗ್ತಾ ಇದಾವೆ. ನನಗೇನೆ ಹಿಂದೆ ಓಡೋಡೆ ಬಂದು ಸಾಕಾದಂಗ ಆತು ಹಂಗೇನೆ. ಕುರಿಮರಿಗಳು ಯಾಕಂತ ತಕೊಂಡು ಅಕ್ಕ ನಮ್ಮಂಗಾಗುತ್ತೆ. ಅವ್ರು ಇವರು ಹೊಲಕ್ಕೆ ಹೋಗಿ ನನ್ನ ಅರ್ಧ ಬೈಸಿವು. ಅವಜ್ಜ ಹಂಗೇನೆ ನಾ ಹೇಳ್ದಂಗ ಅರ್ಧ ತೊಗರಿ ಗಿಡನೆಲ್ಲ ನಮ್ಗೆ ಇದಾವೆ ಅಂತಾನೆ. ಅಯ್ಯೋ ಒಂದ್ ದಿವ್ಸಕ್ಕೆ ಹಿಂಗಾತು. ಇನ್ನ ದಿವಸನ ಇನ್ನು ಯಾರ್ಯಾರ ತಗ ಬೈಸ್ಕೋಬೇಕೋ ಏನೋ ನಾನು. ಭಾಗ್ಯಮ್ಮ ಯಾರು ಅವಳು? ಸಾಕಮ್ಮ ಇದ್ದಂಗೆ ಇದ್ದಾಳೆ, ಕುರಿ ಹೊಡ್ಕೊಂಡ್ ಬರ್ತಾ ಇರೋಳು. ಸಾಕಮ್ಮ ಇದ್ದಂಗೆ ಇದ್ದಾಳೆ ಅಂತ ಕೇಳ್ತಾ ಇದೆಯಲ್ಲ, ಸಾಕಮ್ಮನೆ ಅವಳು, ಬೇರೆ ಯಾರು ಅಲ್ಲ. ಯಾಕೆ ಏನು ಹೊಸ್ತಾಗ ನೋಡ್ತಾ ಇದೆಯಲ್ಲ ಸಾಕಮ್ಮ ನಮ್ಮಂಗೆ? ಯಾರು ಯಾರು ಅಂತ ಕೇಳ್ತಾ ಇದ್ಯಾ? ಯಾಕೆ ಕಾಣಿಸಲ್ವಿ ನಿನ್ಗೂನು? ಅಲ್ಲ ಅವಳು ಕನ್ನಡಕ ಹಾಕೊಂಡಿರ್ಲಿಲ್ವಲ್ಲ, ಅದು ಅಲ್ಲದೆ ಕುರಿಮರಿ ಹೊಡ್ಕೊಂಡ್ ಬರ್ತಿಲ್ಲಲ್ಲ, ಅದಕ್ಕೇನೆ. ಅಲ್ಲ ಈ ಸಾಕಮ್ಮಿ ಯಾವಾಗ ತಾಂಡ್ಲೆ ಕುರಿಮರಿಗಳನ್ನ? ಅದೇ ಕಣಿ, ಸನ್ಮಾನ ಮಾಡಿ 10,000 ರೂಪಾಯಿ ಬಹುಮಾನ ಕೊಡ್ಲಿಲ್ವೇ ಪೊಲೀಸ್ನವರು? ಆ ದುಡ್ಡಾಗೆ ಗುಂಡಜ್ಜಿ ಹೇಳ್ತಂತೆ ಕೂಲಿ ಹೋಗಕ್ಕಾಗಲ್ಲ ಅಂತ ಮಂತ ಕೂಕೊಂಡಿದ್ಲಂತೆ. ಮಂತ ಕೂಕಮ್ಮ ಬದಲು ಕುರಿಮರಿಗಳನ್ನ ತಕೊಂಡ್ ಮೇಸು ಅಂತ ಹೇಳ್ತಂತೆ. ಗುಂಡಜ್ಜಿನ ಕರ್ಕೊಂಡೋಗಿ ಆ ಕುರಿ ಸಿದ್ದಂತಾಗೆ ಒಂದು 5 ಮರಿ ತಂದೇವಳೆ. ಅವನ್ನ ಹೊಡ್ಕೊಂಡು ಹೋಗಿದ್ಲೇನೋ ಇವತ್ತು ಹೊಡ್ಕೊಂಡ್ ಬರ್ತಾ ಇದ್ದಾಳೆ ಮಂತಕ್ಕೆ. ಹೌದೇನು ಕುರಿಮರಿ ತಾಂಡೇವಳ ಅದಕ್ಕೇನೆ? ಕೂಲಿ ಹೋಗಕ್ಕಾಗಲ್ಲ ಅಂತನ. ಸಾಕಮ್ಮ ಏನೇ ಕುರಿಮರಿ ತಾಂಡ್ಬಿಟ್ಟಿದ್ಯಾ? ತಾಂಡಿದೀನಮ್ಮ. ಯಾಕೆ ತಾಬಾರ್ದೆ? ನಾನೇನು ತಾಂಡಿದೀಯಮ್ಮ ಅಂತ ಕೇಳ್ತಾ ಇದ್ಯಾ ರಾಗ ಹೇಳ್ಕೊಂಡು? ಅಯ್ಯೋ ತಾಳೆ ತಾಯಿ, ಕುರಿಮರಿ ತಾಬೇಡ ಅಂತ ಹೇಳಕ್ಕೆ ನಾನು ಯಾರು ಹೇಳು? ಹೆಂಗ ಒಟ್ನಲ್ಲಿ ಏನೋ ಒಂದ್ ಕೆಲಸ ಮಾಡ್ತಾ ಇದೆಯಲ್ಲ, ಕೂಲಿ ಬರ್ದಿದೆ ಹೊಟ್ಟೆ ಹೊತ್ತು. ಅಲ್ಲ ಅದ್ ಸರಿ, ಯಾಕೆ ಕನ್ನಡಕನೇ ಹಾಕೊಂಡಿಲ್ಲ? ಹಂಗೆ ಹೋಗಿದ್ಯಾ? ಅಯ್ಯೋ ದೇವ್ರಿ, ಕನ್ನಡಕ ಎಲ್ಲಿಕ್ಕಿದೆ ನಾನು? ಹಂಗಾರೆ ನಾನು ಎದ್ದಾಗ ಹೋಗ್ಬೇಕಾರೆ ಹಾಕೊಂಡು ಹೋಗಿಲಿಲ್ವಾ ಕುರಿ ಮೇಸಕ್ ಹೋಗ್ಬೇಕಾರೆ? ಅದಕ್ಕೆ ಅನ್ಸುತ್ತೆ ನನ್ನ ಕಣ್ಣು ಮಂಜ ಕಾಣವು. ನಾನಿದ್ ಯಾಕೆ ಕುರಿಮರಿಗಳು ಎತ್ಲ ಹೋದ್ರೂ ಕಾಣಿಸೋದೇ ಇಲ್ಲ, ದೂರ ಇದ್ರೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಹೋಗತ್ತ ನನ್ನ ಬುದ್ಧಿಗಿಷ್ಟು. ನನಗೆ ಯೋಚನೆ ಬಂದಿಲ್ಲ, ಕನ್ನಡಕ ಹಾಕಿ ಬಂದಿಲ್ಲ ಅಂತಾನ. ಅಯ್ಯೋ ಎದ್ದಾಗ್ಲೇನೆ ಪಕ್ಕ ತೊಳ್ಕೊಂಬಕ್ಕಿ ಅಂತಾನ ತೆಗೆದಿಕ್ಕಿದ್ದೆ. ಅವಾಗೆಲ್ಲ ಮರ್ತು ಹೋಗಿದ್ದೀನಿ ಅನ್ಸುತ್ತೆ. ಆ ಗಂಗೆ ಆದ್ರೆ ಹೇಳ್ಬೇಕೋ ಬೇಡವು? ಅಲ್ಲ ಕನ್ನಡಕ ಹಾಕೊಂಡು ಹೋಗತ್ತೆ ಅಂತಾನ. ಅಯ್ಯೋ ನನಗೆ ನೆನಪೇ ಬಂದಿಲ್ಲ ನೋಡು ಕನ್ನಡಕದ್ದು. ಅಲ್ವೇ ಸಾಕಮ್ಮ, ಎದ್ದ ಆಗಿಂದಾನೆ ನಿನಗೆ ಕನ್ನಡಕ ಹಾಕೊಂಡೇ ಇರೋದು ಗೊತ್ತೇ ಆಗಿಲ್ವಾ? ಈಗ ಕೈ ತಡ್ಕೊಂತ ಇದೆಯಾ ಕನ್ನಡಕನ? ಅಯ್ಯಯ್ಯೋ ಅಯ್ಯೋ ಏನ್ ಮಾಡಣಿ ಭಾಗ್ಯಮ್ಮ. ಕುರಿಮರಿಗಳು ಮೊದಲನೇ ದಿವಸ ಹೊಡ್ಕೊಂಡು ಹೋಗಿದ್ನಾ, ಅವು ಹತ್ತೊಂದು ಹೋಗ್ತವೆ ಇತ್ತೊಂದು ಹೋಗ್ತವೆ, ನೀರು ಕುಡಿಯೋಕೊಂದು ಹೋಗ್ತವೆ, ಹಿಂದೊಂದು ಉಳ್ಕೊಂತ ಮುಂದೊಂದು ಉಳ್ಕೊಂತವೆ. ನನಗೆ ಆ ಕುರಿಮರಿಗಳು ಹಿಂದೆ ಓಡಾಡಿ ಅದು ನೆನಪೇ ಆಗಲಿಲ್ಲ ಕನ್ನಡಕದ್ದು. ಗೊತ್ತೇ ಆಗಲಿಲ್ಲ ನೋಡು. ಅದು ಅಲ್ದೇನೆ ಅವನು ಯಾರ ಅವ ಅಜ್ಜನ್ ತೊಗರಿ ಗಿಡದಕ್ಕೆ ಹೋಗಿದ್ವು. ಅವನು ಊರು ಬಾಯ್ ಮಾಡ್ತಿದ್ದ. ಹೋಗತ್ತ ಅದಕ್ಕೂ ನನಗೆ ತಲೆ ಕೆಟ್ಟಂಗೆ ಆಗ್ಬಿಡ್ತು. ಅದಕ್ಕೆ ಆದ್ರೂ ಇದಕ್ಕೆ ದ್ಯಾಸನೇ ಓತು ಕನ್ನಡಕದ್ದು. ಬಿಡು ಮಂತಕ್ಕೆ ಹೋಗಿ ಹಾಕ್ಯಂತೀನಿ ಇವಾಗ ಕುರಿ ಹೊಡ್ಕೊಂಡು ಹೋಗಿ. ನೀವು ಹಾಲೆ ಕೂಲಿ ಹೋಗಿ ಬಂದ್ರೇನು? ಹ್ಞೂ ಕಣೆ ಸಾಕಮ್ಮ, ಕೂಲಿ ಹೋಗಿ ಬಂದ್ವಮ್ಮ. ಆಲೇನೆ 6 ಗಂಟೆ. ನೀನಿನ್ನ ಕುರಿ ಮರಿ ಇವಾಗ ಹೊಡ್ಕೊಂಡು ಹೋಗ್ತಾ ಇದ್ಯಾ? ಎದ್ದಾಗ ಹೊಡ್ಕೊಂಡು ಹೋದಳು ಈಟೊತ್ತು ಮೇದ್ರೇನು? ಏನ್ ಮಾಡದೆ ನಿಂಗಮ್ಮ? ಅಯ್ಯೋ ಈ ಕುರಿ ಮರಿಗಳು ಇತ್ತೊಂದು ಹೋಗಿದ್ವು. ಎಲ್ಲ ಒಂದು ಗೂಡು ಗುಂಪು ಹಾಕೊಂಡು ಅವನ್ನ ಹೊಲ್ದಾಗಿಂದ ಇಲ್ಲಿ ಹೊಡ್ಕೊಂಬರೋಟತ್ತಿಗೆ ಸಾಕಾದಂಗೆ ಆತು. ಅದಕ್ಕೆ ಈಟತ್ತಿನ ತಕನ ಆತು. ಇಲ್ದಿದ್ರೆ ನಾನು 2 ಗಂಟೆ 3 ಗಂಟೆಗೆಲ್ಲ ನಾ ಮಂತಕ್ಕೆ ಬಂದು ಮನಿಕೊಂಡಿರ್ತಿದ್ದೆ ಈಟತ್ತಿಗೆ. ಏನು ಮಾಡೋದು ಈ ಕುರಿ ಮರಿಗಳನ್ನ ಇತ್ಲವು ಓಡಾಡ್ಕೊಂಡು ಹೊಡ್ಕೊಂಬರೋಟತ್ತಿಗೆ ಈಟತ್ತಾತು. ನೀವು ಕೂಲಿ ಮುಗಿಸ್ಕೊಂಡು ಬರ್ತಾ ಇದ್ದೀರ. ನಾನು ಇನ್ನ ಮಂತಕ್ಕೆ ಹೋಗೋದ್ರಾಗೆ ಇದ್ದೀನಿ. ಹೋಗತ್ತ ನಾನು ಕುರಿ ಮರಿ ತಾಂಡ್ರತ್ಲಾಗೆ ಯಾವಾಗ ಬೇಕಾದ್ರೂ ಹೋಗ್ಬೋದು, ಹೆಂಗ್ ಬೇಕಾದ್ರೂ. ನನಗೆ ಸಾಕಾತು ಅಂದ್ರೆ ಜಲ್ದಿ ಹೊಡ್ಕೊಂಡೋಗಿ ಮನಿಕೆಬೋದು ಅಂತ ಅನ್ಕೊಂಡಿದ್ದೆ. ಕಷ್ಟ ಐತೆ ಕುರಿ ಕಾಯೋದನು. ನಾನು ಬಿಡು ಕುರಿಗೂರು ಆದ್ರೆ ಹೆಂಗತ್ಲಾಗ ಯಾರು ಹೇಳೋರಿರಲ್ಲ ಕೇಳೋರಿರಲ್ಲ. ನಾನು ಏಟತ್ಗಾದ್ರೆ ಹೊಡ್ಕೊಂಡು ಹೋಗ್ಬೋದು, ಏಟತ್ಗಾದ್ರೂ ಮನೆಗೆ ಬರ್ಬೋದು ಅಂದ್ಕೊಂಡಿದ್ದೆ. ಆದ್ರೆ ಹಂಗಾಗ್ಲಿಲ್ವೇ? ಅಯ್ಯೋ ಕುರಿ ಕಾಯೋದೇನು ಅಷ್ಟು ಸುಲಭ ಅಂತ ತಿಳ್ಕೊಂಡಿದ್ದೇನೆ ಸಾಕಮ್ಮ. ಕೂಲಿ ಹೋಗೋದಾದ್ರೆ ಹೆಂಗತ್ಲಾಗೆ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ನಡೆಯುತ್ತೆ, ಹೋಗ್ಬೋದು, ಅಲ್ಲಿ ಕೆಲಸ ಮಾಡ್ಬೋದು, ಬಂದ್ಬಿಡ್ಬೋದು. ಕುರಿ ಮರಿದ್ವು ಹಂಗಲ್ಲ ಕಣಮ್ಮ. ಎದ್ದಾಗ ಕುರಿ ಪಿಚ್ಕೆ ಬಾಸ್ ಹಾಕ್ಬೇಕು, ಅವು ಹುಲ್ ತಂದು ಹಾಕ್ಬೇಕು, ನೀರು ಇಕ್ಬೇಕು, ಹೊಡ್ಕೊಂಡು ಹೋಗ್ಬೇಕು. ಎಲ್ಗೂ ಊರಿಗೆ ಪರಿಗೆ ಹೋಗಂಗಿರಲ್ಲ. ಎಲ್ಗಾನ ಹೋದ್ರು ಯಾರನ್ನಾದ್ರೂ ಜೊತೆ ಮಾಡಿ ಕುರಿ ಮರಿ ಕಾಯಕ್ ಬಿಟ್ಟು ಹೋಗ್ಬೇಕು. ಅದೆಲ್ಲ ಕಷ್ಟ ಇರುತ್ತೆ. ನೀನ್ ತಿಳ್ಕೊಂಡಿರಂಗೆ ಸುಲಭ ಅಂತ ತಿಳ್ಕೊಂಡಿದ್ದೇನು ಕುರಿ ಕಾಯೋದು? ಕುರಿ ಕಾಯ್ದವ್ರಿಗೆ ಗೊತ್ತು ಕಣಮ್ಮ ಅದ್ರ ಕಷ್ಟ ಏನು ಅಂತಾನ. ನೀನಿನ್ನ ಎಂದು ಕುರಿ ಕಾದಿಲ್ವಲ್ಲ, ಅದಕ್ಕೆ ನಿನಗೆ ಗೊತ್ತಾಗಿಲ್ಲ ಅದ್ರ ಕಷ್ಟ ಏನು ಅಂತಾನ. ನನಗೆ ಇವತ್ತೇ ಗೊತ್ತಾಗಿದ್ದು ಕುರಿ ಕಾಯೋದು ಇಷ್ಟು ಕಷ್ಟ ಅಂತಾನ. ಏನ್ ಮಾಡಕ್ಕಾಗುತ್ತೆ, ತಾಂಡಿದ್ದೀನಿ, ಕಾಯ್ತೀನಿ. ಸರಿ ಹೋಗ್ರಿ, ನೀವು ಕೂಲಿ ಹೋಗಿ ಬಂದು ಸಾಕಾಗಿದ್ದೀರಾ. ನಾನು ಕುರಿಯಿಂದ ಓಡಾಡಿ ಕಾಲೆಲ್ಲ ನೋಯ್ತವೆ. ಹೋಗಿ ಒಂದ್ಸಣ ಹೊತ್ತು ಸುಧಾರಿಸ್ಕೋಬೇಕು. ಸರಿ ನಡಿ ನಿಂಗಮ್ಮ, ಹೋಗೋಣ ನಾವು.
ನೀವು ಯಾವಾಗ ಇವು ಹತ್ತು ಇತ್ತು ಹೋಗ್ತವೆ ಸುಮ್ಮನೆ ಹೋಗೋಣಂಬಲ್ಲ ಮನೆ ಕಡಿಕೆ ಮನೆ ದಾರಿ ಗೊತ್ತಿಲ್ವೇ ನಿಮ್ಗೆ ಎದ್ದಾಗ ಹೋಗಿರೋದು ಗಂಗಿ ಅಮ್ಮಯ್ಯ ಕುರಿಮರಿಗಳು ಆಡ್ಕೊಂಡ್ ಬಂದಿಲ್ವೇ ನಿನ್ನ? ಇನ್ನ ಇಲ್ಲ ಅಲ್ಲ 3 ಗಂಟೆಗೆ ಬತ್ತೀನಿ ಹೊಡ್ಕೊಂಡು ಮೇಯಿಸ್ಕೊಂಡು ಅಂತ ಹೇಳ್ತಿತ್ತು ಅಲ್ಲಿ 6 ಗಂಟೆ ಆದ್ರೂ ಇನ್ನೂ ಬಂದಿಲ್ಲ. ಹೋಗಿ ನೋಡ್ಕೊಳ್ಳೋಣ ಬಾ ಕುರಿಮರಿಗಳು ಯಾತನ ತಪ್ಪಿಸ್ಕೊಂಡು ಏನೋ ಹೋಗಿದ್ಯವ ನಮ್ಮ ಅತ್ತೆಲ್ಲ ನಮ್ಮ ಮರದಡಿಗೆ ಮನಿಕೆ ಮುತ್ತೆ ಅದು ಹೆಂಗ ಬುತ್ತಿ ಬೇರೆ ತಗೊಂಡೋಗಿತ್ತು ಉಂಡು ಎಲ್ಲ ಮನಿಕೆಣಿತು ಏನೋ ಕುರಿ ಎಲ್ಲಿ ಕಳೆದಿದವೋ ಏನೋ. ಆಗಲೇ ಗಂಗಿ ಗೊತ್ತಾ ಇದೆ ನೋಡಲ್ಲ ಅರಿಸ್ಕೊಂಡು ಕುರಿಮರಿಗಳು. ಇವಾಗ ಗೊತ್ತಾಯ್ತು ಅವತ್ತೆ. ಅಯ್ಯೋ ಊಟ ತಿಂತಕ್ಕ ಏನ್ ಮಾಡ್ತಿತ್ತು ಅಲ್ಲ 1-5 ಕುರಿಮರಿಗಳು ಎಲ್ಲ ನಾವು ಹುಲ್ಲಿರ್ತಾಗ ಮಿಟ್ರೆ ಚೆನ್ನಾಗಿ ಮೇಯ್ಯಾವಪ್ಪ 3 ಗಂಟೆಗೆ ಬರ್ಬೋದಾಯ್ತು ಹೊಡ್ಕೊಂಡು. ನಾವು ಕೂಲಿ ಹೋದಾರ ಬಂದು ಮನೆಗೆ ಬಂದ್ರು ಇನ್ನು ಇವಾಗ ಗೊತ್ತಾಯ್ತು ಇವತ್ತೆ. ಇಲ್ಲೇ ಇರಬೇಕು ಎತ್ತು ಹೋಗಂಗಿಲ್ಲ ಇಲ್ಲೇ ಮನಿಕೆ ಬೇಕು. ಯಪ್ಪ ನಿಮ್ಮಿಂದೆ ಓಡಾಡಿ ನನಗಂತೂ ಕಾಲೆಲ್ಲ ಸೇರ್ತಾವ ಹಂಗೇನೆ ಹೊಟ್ಟತಿ ಕುಕ್ಕಂತೀನಪ್ಪ ಮಂತಕ್ಕೆ ಹೋಗಿ ಹಂಗಾಗ್ಬಿಟ್ಟಿತ್ತು. ಈಗ ಒಂದು ಸ್ವಲ್ಪ ಸಮಾಧಾನ ಆಯ್ತು. ಏನಮ್ಮ ಒಂದೇ ದಿವಸಕ್ಕೆ ಸುಸ್ತಾಗ್ಬಿಟ್ಟಿದ್ಯಾ ಕುರಿಯಿಂದ ಓಡಾಡಿ? ಮತ್ತೆ ಕುರಿ ಕಾಯೋದಂದ್ರೆ ಅಷ್ಟು ಸುಲಭ ಅಂತ ತಿಳ್ಕೊಂಡಿದ್ಯೇನು? ಕುರಿಯಿಂದ ಓಡಾಡಿದ್ರೆ ಗೊತ್ತಾಗುತ್ತೆ ನಿನಗೆ ಅಲ್ಕಿಸ್ಯದಲ್ಲ. ಅಯ್ಯೋ ನಾನೇನಾದ್ರೂ ಹೇಳಿನ ನಿನಗೆ ಕುರಿ ತಾಂಡು ಕುರಿ ಮೇಸಮ್ಮ ಅಂತಾನ? ನೀನು ನಮ್ಮ ಜೊತೆಗೆ ಕೂಲಿ ಬಂದಿದ್ರೆ ಸುಮ್ಮನೆ ಹೋಗಿ ಜನಗಳ ಮಧ್ಯದಾಗ ಮಾತಾಡ್ಕೊಂಡು ಕೆಲಸ ಮಾಡ್ಕೊಂಡು 6 ಗಂಟೆ ಹೊಟ್ಟೆಗೆ ಬಂದು ಬಿಡ್ಬೋದಾಯ್ತು ಮಂತಕ್ಕೆ. ಕೇಳಿದ್ರೆ ಕೇಳಲಿಲ್ಲ ಯಾರು ಅವ್ರ ತ ಬೈಸ್ಕೊಂಡು ಕೆಲಸ ಮಾಡೋದು. ನಾನು ಕುರಿ ತಾಂಡು ಕುರಿ ಮೇಯಿಸ್ತೀನಿ ಏನು 2 ಗಂಟೆಗೆ 3 ಗಂಟೆಗೆ ಬಂದು ಬಿಡ್ತೀನಿ ಮೇಯಿಸ್ಕೊಂಡು ಅಂತಿದ್ದೆ. ಈಗ ಗೊತ್ತಾತ? ಗೊತ್ತಾತಪ್ಪ. ಅಬ್ಬಾ ಮೊದಲನೇ ದಿವಸನೇ ಎಷ್ಟು ಅನಿಸ್ಬಿಟ್ವು ಅಂದ್ರೆ ಈ ಕುರಿಗಳು ಸಾಕಪ್ಪ ಅಂತ ಅನ್ನಿಸ್ಬಿಟ್ವು. ಅಂದ್ರೆ ಕುರಿ ಕಾಯಲ್ವೇನತ್ತೆ ನಾಳೆಯಿಂದನ? ಯಾಕೆ ಕಾಯ್ತೀನಿ. ಅಯ್ಯೋ ಇನ್ನು ಮೊದಲನೇ ದಿವಸ ಅಲ್ವೇ ನನಗೂ ಗೊತ್ತಾಗ್ಲಿಲ್ಲ ಕುರಿಗಳು ಹೆಂಗಿರ್ತವೆ ಎತ್ಲಾಗ ಹೋಗ್ತವೆ ಹೆಂಗ್ ನೋಡ್ಕೋಬೇಕು ಅವನ್ನ ಹೆಂಗ್ ಕಾಯ್ಬೇಕು ಅಂತಾನ. ಇವತ್ತು ಗೊತ್ತಾತಲ್ಲ ನಾಳೆಯಿಂದನ ಅಚ್ಚುಕಟ್ಟಾಗಿ ನೋಡ್ಕೊಂತೀನಿ. ಮುಂದೆನೆ ಕುಕ್ಕೊಂಡು ಎತ್ಲಾಗೂ ಬಿಡಲ್ಲ. ಎಲ್ಲೂ ಕುಕ್ಕೊಂಡು ಮನಿಕೆ ಮದು ಇಲ್ಲ ಎಂಥದ್ದು ಇಲ್ಲ ಹಿಂದೆನೇ ಇರ್ತೀನಿ. ತಿಗ್ದಿಂದನೇ ನಿಂತ್ಕೊಂಡಿರ್ತೀನಿ. ಅವಾಗ ಎಲ್ಲಿಗೆ ಹೋಗ್ತಾವ ನೋಡ್ತೀನಿ. ಸರಿ ಬಿಡು ಕಾಯಿ 1-2 ದಿವಸ ಹೊಂದ್ಕಮ ತಕಣ ಆಮೇಲೆ ನಿನ್ಗೇನೆ ಅಭ್ಯಾಸ ಆಗುತ್ತೆ. ಈ ಕುರಿ ಕಾಯರೆಲ್ಲ ಕಾಯಲ್ವಿ ಆ ಕುರಿ ಸಿದ್ದಣ್ಣ ಮಲ್ಲಣ್ಣ ಅವರೆಲ್ಲನ ಯೋಸನ್ ಕುರಿ ಕಾಯ್ತಾರೆ 50-100 ಕುರಿ ಕಾಯ್ತಾರೆ. ನೀನು 5 ಕಾಯೋದಕ್ಕೆ ಕಾಲೇನೆ ಸುಸ್ತಾತು ಅಂತೀಯ. ನನಗೇನು ಸುಸ್ತಾಗಿಲ್ಲ. ಏನೋ ಓಡಾಡಿದ್ನಲ್ಲ ಅದಕ್ಕೇನೆ ಕಾಲೆಲ್ಲ ಸೇದ್ದಂಗೆ ಆಗವು. ನಾನು ನೋಡು ಎದ್ದಾಗ ಕನ್ನಡಕನೇ ಹಾಕೊಂಡು ಹೋಗಿಲ್ಲ ಮರ್ತೇ ಹೋಗಿದ್ದೀನಿ. ಅಲ್ಲೂ ನನಗೆ ಗೊತ್ತಾಗ್ತಿಲ್ಲ ದೂರ್ಲದು ಯಾತು ಕಾಣಿಸ್ತಾ ಇಲ್ಲ ಒಂಥರ ಮಂಜು ಕಾಣಿಸ್ತೈತಿ. ನನಗೆ ಯಾಕೆ ಹಿಂಗೆ ಆಗ್ತೈತಿ ಅಂತಲೂ ಗೊತ್ತಾಗ್ಲಿಲ್ಲ. ಯಾಕೆಂದ್ರೆ ಕುರಿಯಿಂದ ಓಡಾಡ್ತಿದ್ದ ನನಗೆ ಆ ಇದ್ರಾಗೆ ಕನ್ನಡಕದ ನೆನಪೇ ಆಗಲಿಲ್ಲ. ನೀನಾದ್ರೂ ಎದ್ದಾಗ ನೆನಪಿಸಿ ಕನ್ನಡಕ ಹಾಕೊಂಡು ಹೋಗತ್ತೆ ಅಂತ ಕೊಡಬೇಕೋ ಬೇಡ್ವಿ ತಂಗಿ? ಹೌದಲ್ವೇ ನನಗೇನು ಗೊತ್ತೈತಿ ನೀನು ತಗೊಂಡು ಹಾಕೊಂಡು ಹೋಗ್ಬೇಕಾಗಿತ್ತು. ಇರು ತಂದು ಕೊಡ್ತೀನಿ. ಏನು ಬೇಡ ಬಿಡು ಈಗಿನ್ನೇನು ಎಲ್ಲ ಆಗೋಗೈತೆ ಆಲೇನೆ ಎಲ್ಲ ಮಂತಕ್ಕೆ ಬಂದಿದ್ದೀನಿ. ಆಮೇಲೆ ಮಕ್ಕ ತೊಳ್ಕೊಂಡು ಒಂದಿಟ ಕಾಪಿ ಕುಡ್ದು ಆಮೇಲೆ ಹಾಕ್ಯಂತೀನಿ ನಾನೆಲ್ಲನ. ಈಗ ಹೋಗು ಕಾಪಿ ಕಾಸ್ಕೊಂಬರೋಗು ಒಂದು ಲೋಟನ ಕಾಪಿ ಕಾಸ್ಕೊಂಡು ಒಂದು ಬ್ರೆಡ್ ಇದ್ರೆ ಬ್ರೆಡ್ ಬಿಸ್ಕತ್ತು ಯಾತನ ತಾಂಬ ಹೊಟ್ಟಸ್ತೈತೆ ತಿನ್ನಬೇಕು. ಸರಿ ಆಯ್ತು ಕಾಸ್ಕೊಂಬತ್ತೀನಿ. ಬ್ರೆಡ್ ಬಿಸ್ಕತ್ತು ಇಲ್ಲ ನಿಮ್ಮ ಮಗುಗೆ ಹೇಳ್ರಿ ಅಂಗಡಿಗೆ ಹೋಗಿ ತಗೊಂಬರ್ಲಿ. ಹೋಗೋ ನಗ ಹೋಗು ಇನ್ನು ಏನು ನಿಂತಿದ್ಯಾ ಹೋಗಿ ಬಿಸ್ಕತ್ತು ಬ್ರೆಡ್ ಯಾತನ ತರೋಗು. ದುಡ್ಡು ಅಂತ ನನ್ ಕೇಳ್ತೀಯಲ್ಲೋ ಗಂಡ್ಸಾಗಿ 10 ರೂಪಾಯಿ ದುಡ್ಡು ಕೇಳಿಲ್ಲ ಜೋಬ್ನಾಗೆ. ಹೋಗು ತರೋಗೋಗಿ ದುಡ್ಡು ಅಂತ ಕೇಳ್ತಾನೆ ನಾನು ಒಂದು ಬ್ರೆಡ್ ಬಿಸ್ಕತ್ತ ತಾಂಬಾರ ಅಂತಂದ್ರಿ. ಗಂಗಿ ಕೊಡೆ ದುಡ್ಡ ತಗೊಂಡೋಗಿ ತಾಂಬತ್ತೀನಿ ಬ್ರೆಡ್ ಬಿಸ್ಕತ್ತು. ಹೋಗು ಅಲ್ಲಿ ಅದೇ ಇವ್ರದ್ದು ಸಾವುಕಾರರದು ಅಂಗಡಿ ಐತಲ್ಲ ಅಂತ ಅವ್ರಿಗೆ ಇಕ್ಕೇನಲ್ಲ ಆ ಅಂಗಡಿಗೆ ಹೋಗಿ ನಾನು ಹೇಳ್ದೆ ಅಂತ ಹೇಳಿ ಬರ್ಸಿ ತಕೊಂಬರೋಗಿ ಹೋಗಿ. 2 ಬ್ರೆಡ್ಡು 2 ಬಿಸ್ಕತ್ತಿನ ಪ್ಯಾಕೆಟು ಆಮೇಲೆ ಒಂದಿಷ್ಟು ಇದನ್ನು ತಕೊಂಬ ಮೊಟ್ಟೆ ತಾಂಬ ಕೋಳಿ ಮೊಟ್ಟೆನ ಉರಿಯನ ರಾತ್ರಿಗೆ ಒಂದು 5 ತಕೊಂಬ. ಸಾಲ ಕೊಡ್ತಾರೇನೆ ಅವರು? ಕೊಡ್ತಾರೆ ಹೋಗು ಕೊಡೋರ್ಗಾದ್ರೆ ಕೊಡ್ತಾರೆ ನಿನ್ನಂತನಿಗಾದ್ರೆ ಕೊಡಲ್ಲ. ಸಾಲ ತಗೊಂಡು ಅಂಗಡಿಗೆ ಹೋಗ್ದಂಗೆ ಆಗ್ತೀರಾ ಅಂತ. ನಾವು ಯಾವಾಗಲೂ ಹೆಂಗಸರು ಹೋಗ್ತಿರ್ತೀವಲ್ಲ ಅದಕ್ಕೆ ಹೆಂಗಸ್ರಿಗೆ ಮಾತ್ರ ಕೊಡೋದು ಗಂಡಸರಿಗೆಲ್ಲ ಕೊಡಲ್ಲ. ಯಾಕಂದ್ರೆ ಸಾಲ ಇಸ್ಕೊಂಡಿರೋದು ತಿರ್ಗಾ ಅಂಗಡಿ ಕಡೆಗೆ ಮಕ್ಕಳ ಹಾಕಲ್ವಲ್ಲ ಅದಕ್ಕೆ ಕೊಡಲ್ಲ ಅವರು. ನನ್ನ ಮೇಲೆ ಹೇಳಿ ತಕೊಂಬರೋಗಿ ಹೋಗಿ. ತಿರ್ಗಾ ಆಮೇಲೆ ನೀನು ಯಾತು ತಕೊಂಬಕ್ಕೆ ಹೋಗ್ಬೇಡ ಅಷ್ಟು ತಕೊಂಬ ಜಲ್ದು ಹೋಗು. ಸರಿ ಹೇಳು ನಾನು ಇನ್ನೇನು ತಕೊಂಬ ನಾನೇನು ಸಣ್ಣ ಹುಡುಗನೇ ಅಲ್ಲಿ ಚಕ್ಲಿ ನಿಪ್ಪಟ್ಟು ಕೊಡಬಳೆ ಅಂತವೆಲ್ಲ ತಿಂಬಕ್ಕಿ. ನಾನು ತಿಂಬ ಅಂತವಲ್ಲೇ ಆ ಥರವೂ ಇಲ್ಲ. ಎಷ್ಟು ಜೋರು ಮಾಡ್ತಾಳ ನನ್ನ ಮಗನ ಮೇಲೆ ಹಂಗೇನು ಈ ಕುರಿ ಮರಿಗಳಿಂತನ. ಯಪ್ಪ ನನಗಂತೂ ಸುಸ್ತಾಗೋಯ್ತು. ನಾಳೆಯಿಂದ ನೋಡ್ರಿ ಎಲ್ಗೂ ಹೋಗಂಗಿಲ್ಲ ಹಂಗೆ ನೋಡ್ಕೊಂತೀನಿ. ಒಂದು ಕೋಲ್ ಇಟ್ಕೊಂಬತ್ತೀನಿ ಹಿಂದೆ. ಎತ್ಲಾಗನ ಹೋದ್ರೆ ಸರಿಯಾಗಿ ಬಿಡ್ತೀನಿ ಕುಂಡಿ ಮ್ಯಾಕೆ 4. ಇವತ್ತು ಆಟ ಆಡ್ಸಂಗೆ ಆಟ ಆಡ್ಸಿರಿ ನಾಳಿಕೆ ನಾನು.